Welcome to DC's LMS lecture series to you all. And today's topic is factors affecting terms of trade. ಅಂದರೆ ವ್ಯಾಪಾರದ ಷರತ್ತುಗಳನ್ನು ನಿರ್ಧರಿಸುವ ಅಂಶಗಳು ಅಂದರೆ ಫ್ಯಾಕ್ಟರ್ಸ್ ಡಿಟರ್ಮೈನಿಂಗ್ ಟರ್ಮ್ಸ್ ಆಫ್ ಟ್ರೇಡ್ ಅಂತಲೂ ನಾವಿಲ್ಲಿ ಹೇಳ್ತೀವಿ. ಟರ್ಮ್ಸ್ ಆಫ್ ಟ್ರೇಡ್, that is exact rate at which a country's export exchange for its imports will be determined by the relative intensities of demand and supply forces of two countries for each other's products. This is technically called as reciprocal demand. Thus, terms of trade will be affected by the reciprocal demand and supply of their elasticity. ವ್ಯಾಪಾರದ ಕರಾರುಗಳು ಅಥವಾ ಷರತ್ತುಗಳು ಒಂದು ದೇಶದ ರಫ್ತುಗಳು ಮತ್ತು ಆಮದುಗಳ ವಿನಿಮಯ ದರವು ಎರಡೂ ದೇಶಗಳ ಪರಸ್ಪರ ಬೇಡಿಕೆಯ ಸಾಂದ್ರತೆಯನ್ನು ಅವಲಂಬಿಸಿರುತ್ತದೆ. ಅಂದರೆ ವ್ಯಾಪಾರದ ಷರತ್ತುಗಳು ಎರಡೂ ದೇಶಗಳ ಅನ್ಯೋನ್ಯ ಅಥವಾ ಪರಸ್ಪರ ಅಥವಾ ವಿಪರ್ಯಾಯ ಬೇಡಿಕೆಯಿಂದ ನಿರ್ಧಾರವಾಗುತ್ತದೆ ಎಂದು ಇಲ್ಲಿ ನಾವು ಅರ್ಥೈಸಿಕೊಳ್ಳಬೇಕು. ಉದಾಹರಣೆಗೆ, ಭಾರತದ ಬಟ್ಟೆಗೆ ಬಾಂಗ್ಲಾದೇಶದ ಬೇಡಿಕೆ ಹಾಗೂ ಬಾಂಗ್ಲಾದೇಶದ ಸೆಣಬಿಗೆ ಭಾರತದಲ್ಲಿ ಬೇಡಿಕೆ ಪರಸ್ಪರ ಸಮವಿದ್ದಾಗ ವಿನಿಮಯ ದರ ಅಲ್ಲಿ ನಿರ್ಣಯಗೊಳ್ಳುತ್ತದೆ. ಅದರಿಂದ ವ್ಯಾಪಾರ ಏರ್ಪಡುತ್ತದೆ. ಒಂದು ವೇಳೆ ಭಾರತದ ಬಟ್ಟೆಗೆ ಬಾಂಗ್ಲಾದಲ್ಲಿನ ಬೇಡಿಕೆ ಕಡಿಮೆಯಾದಾಗ ನೋಡಿ, ಮತ್ತು ಭಾರತದಲ್ಲಿ ಬಾಂಗ್ಲಾದ ಸೆಣಬಿಗೆ ಅದೇ ಪ್ರಮಾಣದ ಬೇಡಿಕೆ ಇದ್ದಾಗ ಭಾರತಕ್ಕೆ ಪ್ರತಿಕೂಲವಾದ ವ್ಯಾಪಾರದ ಕರಾರುಗಳು ಉಂಟಾಗುತ್ತವೆ ಮತ್ತು ಬಾಂಗ್ಲಾದೇಶಕ್ಕೆ ಅನುಕೂಲ ಪರಿಣಾಮಗಳು ದೊರೆಯುತ್ತವೆ. ಆದ್ದರಿಂದ ಟರ್ಮ್ಸ್ ಆಫ್ ಟ್ರೇಡ್ ಈಸ್ ಈಕ್ವಲ್ ಟು PX/PM ಸೂತ್ರ ಏನು ನಾವು ಹೇಳಿವೆಲ್ಲ ಟರ್ಮ್ಸ್ ಆಫ್ ಟ್ರೇಡ್ನಲ್ಲಿ, ಒಂದು ದೇಶವು ಅನೇಕ ದೇಶಗಳೊಡನೆ ಹಲವಾರು ಸರಕುಗಳನ್ನು ಒಳಗೊಂಡಂತೆ ವ್ಯಾಪಾರದಲ್ಲಿ ನಿರತವಾಗಿರುವಾಗ ವ್ಯಾಪಾರದ ಷರತ್ತುಗಳನ್ನು ತಿಳಿಯಲು ಎಲ್ಲ ರಫ್ತು ಸರಕುಗಳ ಮತ್ತು ಆಮದು ಸರಕುಗಳ ಬೆಲೆಗಳನ್ನು ತಿಳಿಯಬೇಕಾಗುತ್ತದೆ. ತದನಂತರದಲ್ಲಿ ಕಾಲಕ್ರಮವಾಗಿ ವ್ಯಾಪಾರದ ಷರತ್ತುಗಳು ಹೇಗೆ ಬದಲಾಗಿವೆ ಎಂಬುದನ್ನು ನಿರ್ಧರಿಸಲು ರಫ್ತುಗಳು ಮತ್ತು ಆಮದುಗಳ ಸೂಚ್ಯಾಂಕ ತಯಾರಿಸಿ ಇದಕ್ಕಾಗಿ ಒಂದು ಮೂಲ ವರ್ಷ ಅಂದರೆ ಬೇಸ್ ಇಯರ್ ನನ್ನು ಆಯ್ಕೆ ಮಾಡಿಕೊಂಡು ವಿವಿಧ ವರ್ಷಗಳಲ್ಲಿ ವ್ಯಾಪಾರದ ಷರತ್ತುಗಳ ಬದಲಾವಣೆಯನ್ನು ಆ ಸೂಚ್ಯಾಂಕದಿಂದ ತಿಳಿದುಕೊಳ್ಳಬಹುದು. ಆದ್ದರಿಂದ ಈ ಹೇಗೆ ಬದಲಾಗ್ತವೆ, ಅದರ ಒಂದು ಬದಲಾಗಲಿಕ್ಕೆ ಯಾವ ಅಂಶಗಳು ಇಲ್ಲಿ ಪೂರಕವಾಗ್ತವೆ ಅಂತಕ್ಕಂಥ ಒಂದು ವಿಷಯಕ್ಕೆ ಬಂದಾಗ ಅದೇ ಫಾಲೋಯಿಂಗ್ ಪಾಯಿಂಟ್ಸ್ ಆರ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಆನ್ ಟರ್ಮ್ಸ್ ಆಫ್ ಟ್ರೇಡ್ ಅನ್ನೋದು ಗೊತ್ತಾಗ್ತದೆ. ಯಾವ್ಯಾವ ಅಂಶಗಳು ಇಲ್ಲಿ ಪ್ರಧಾನವಾಗಿ ವ್ಯಾಪಾರದ ಷರತ್ತುಗಳ ಮೇಲೆ ಪರಿಣಾಮ ಅಥವಾ ಪ್ರಭಾವವನ್ನು ಬೀರ್ತವೆ ಅನ್ನೋ ಮಾತಿಗೆ ಬಂದಾಗ, ಮೊದಲನೇದಾಗಿ ಡಿಪೆಂಡ್ ಅಪಾನ್ ಕೆಲವು ಫ್ಯಾಕ್ಟರ್ಸನ್ನು ಇಲ್ಲಿ ಅವರು ಹೇಳಿದ್ದಾರೆ. ಎಲಾಸ್ಟಿಸಿಟಿ ಆಫ್ ಎ ಕಂಟ್ರೀಸ್ ಡಿಮ್ಯಾಂಡ್ ಫಾರ್ ಇಂಪೋರ್ಟ್ಸ್ ಅಂದರೆ ಒಂದು ದೇಶದಲ್ಲಿ ಆಯಾತದ ಬೇಡಿಕೆ ಇರುವ ಸ್ಥಿತಿಸ್ಥಾಪಕತ್ವದ ಒಂದು ಪ್ರಮಾಣ. ಹಾಗೆಯೇ ಎಲಾಸ್ಟಿಸಿಟಿ ಆಫ್ ಫಾರಿನ್ ಡಿಮ್ಯಾಂಡ್ ಫಾರ್ ಇಟ್ಸ್ ಎಕ್ಸ್ಪೋರ್ಟ್ಸ್ ಅಂದರೆ ನಿರ್ಯಾತಗಳಿಗೆ ವಿದೇಶಗಳಲ್ಲಿರುವ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಸಿ ಎಲಾಸ್ಟಿಸಿಟಿ ಆಫ್ ಸಪ್ಲೈ ಆಫ್ ಎಕ್ಸ್ಪೋರ್ಟ್ಸ್ ಅಂದರೆ ನಿರ್ಯಾತಗೊಳಿಸಿರುವ ಪೂರೈಕೆಯ ಸ್ಥಿತಿಸ್ಥಾಪಕತ್ವ. ಮತ್ತು ಡಿ ಎಲಾಸ್ಟಿಸಿಟಿ ಆಫ್ ಫಾರಿನ್ ಸಪ್ಲೈ ಅಂದರೆ ಆಯಾತಗಳಿಗಿರುವ ಪೂರೈಕೆಯ ಸ್ಥಿತಿಸ್ಥಾಪಕತ್ವ. ಈ ನಾಲ್ಕು ಅಂಶಗಳ ಮೇಲೆ ವ್ಯಾಪಾರದ ಕರಾರುಗಳು ಆಧಾರವಾಗಿವೆ. ಇವಲ್ಲದೆ ಇನ್ನು ಕೆಲವು ಅಂಶಗಳು ವ್ಯಾಪಾರದ ಷರತ್ತುಗಳ ಮೇಲೆ ಪರಿಣಾಮವನ್ನು ಬೀರ್ತವೆ. ಅದರಲ್ಲಿ ಯಾವ್ಯಾವ ಅನ್ನೋದನ್ನು ನೋಡುವುದಾದರೆ, ಈ ಪ್ರತಿಕ್ರಿಯಾತ್ಮಕ ಬೇಡಿಕೆ ರೆಸಿಪ್ರೋಕಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆ್ಯಂಡ್ ನೇಚರ್ ಆಫ್ ದೇರ್ ಎಲಾಸ್ಟಿಸಿಟೀಸ್, ಇವು ವ್ಯಾಪಾರದ ಒಂದು ಷರತ್ತುಗಳ ಮೇಲೆ ಪರಿಣಾಮ ಬೀರ್ತವೆ. ಮುಂದುವರೆದು ಇನ್ನೊಂದು ಪಾಯಿಂಟ್ ಇಲ್ಲಿ ನಾವು ನೋಡುವುದಾದರೆ
ಬೇಡಿಕೆ ನೀಡಿಕೆಯ ಸ್ಥಿತಿಸ್ಥಾಪಕತ್ವಗಳು ಅಂದರೆ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಎಲಾಸ್ಟಿಸಿಟೀಸ್. ಒಂದು ದೇಶದ ರಫ್ತು ಸರಕುಗಳ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಆಮದು ಸರಕುಗಳ ಬೇಡಿಕೆಯ ಸ್ಥಿತಿಸ್ಥಾಪಕತ್ವಕ್ಕಿಂತ ಕಡಿಮೆ ಇದ್ದರೆ ರಫ್ತು ಸರಕುಗಳ ಬೆಲೆಯು ಆಮದು ಸರಕುಗಳ ಬೆಲೆಗಿಂತ ಹೆಚ್ಚಾಗುತ್ತದೆ. ಈ ಪರಿಣಾಮದಿಂದಾಗಿ ವ್ಯಾಪಾರದ ಷರತ್ತುಗಳು ಆ ದೇಶಕ್ಕೆ ಅನುಕೂಲವಾಗುತ್ತವೆ. ಬದಲಾಗಿ ರಫ್ತು ಸರಕುಗಳ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಆಮದು ಸರಕುಗಳ ಬೇಡಿಕೆಯ ಸ್ಥಿತಿಸ್ಥಾಪಕತ್ವಕ್ಕಿಂತ ಹೆಚ್ಚಾಗಿದ್ದರೆ ಆಗ ರಫ್ತು ಸರಕುಗಳ ಬೆಲೆಯು ಆಮದು ಸರಕುಗಳ ಬೆಲೆಗಳಿಗಿಂತ ಕಡಿಮೆ ಇದ್ದು ಪ್ರತಿಕೂಲ ವ್ಯಾಪಾರ ಷರತ್ತುಗಳು ಅಲ್ಲಿ ಉಂಟಾಗ್ತವೆ ಅನ್ನೋದು ಗೊತ್ತಾಗ್ತದೆ. ಇನ್ನೊಂದು ಪಾಯಿಂಟ್, ನೇಚರ್ ಆಫ್ ಪ್ರೊಡಕ್ಷನ್. ನೋಡಿ, ಉತ್ಪನ್ನಗಳ ಸ್ವಭಾವ. ಒಂದು ದೇಶ ಕೇವಲ ಪ್ರಾಥಮಿಕ ಉತ್ಪನ್ನಗಳನ್ನು ರಫ್ತು ಮಾಡಿ ಇತರ ದೇಶಗಳಿಂದ ಸಿದ್ಧ ವಸ್ತುಗಳನ್ನು ಆಯಾತ ಮಾಡಿಕೊಂಡಾಗ ಆಗ ಆ ದೇಶಕ್ಕೆ ಪ್ರತಿಕೂಲವಾದಂಥ ವ್ಯಾಪಾರದ ಷರತ್ತುಗಳಿರ್ತವೆ. ನೋಡಿರಿ, ಕೆಲವೊಂದು ದೇಶಗಳು ಕೇವಲ ಅಗ್ರಿಕಲ್ಚರಲ್ ಪ್ರಾಡಕ್ಟನ್ನೇ ಎಕ್ಸ್ಪೋರ್ಟ್ ಮಾಡಿ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸನ್ನು ಇಂಪೋರ್ಟ್ ಮಾಡಿಕೊಂಡಾಗ ವ್ಯಾಪಾರದ ಷರತ್ತುಗಳು ಸಹಜವಾಗಿಯೇ ಪ್ರೈಮರಿ ಪ್ರಾಡಕ್ಟ್ಸ್ ಏನು ಎಕ್ಸ್ಪೋರ್ಟ್ ಮಾಡ್ತದೆ ಆ ದೇಶಕ್ಕೆ ಪ್ರತಿಕೂಲವಾಗಿ ಬೀರ್ತವೆ ಅಂತ, ಪ್ರತಿಕೂಲವಾಗಿ ಅವು ಕೊಡ್ತವೆ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಎಕ್ಸಾಂಪಲ್ ಹೇಳಬೇಕಾದ್ರೆ ಹಿಂದುಳಿದ ದೇಶಗಳು ಇಂತಹದೇ ವ್ಯಾಪಾರದ ಷರತ್ತುಗಳನ್ನು ಹೊಂದಿವೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, ಸೈಜ್ ಆಫ್ ದ ಕಂಟ್ರಿ ಅಥವಾ ದೇಶದ ಒಂದು ಗಾತ್ರ, ಪರಿಮಾಣ. ನೋಡಿ, ಒಂದು ದೇಶ ತುಂಬ ದೊಡ್ಡದಿದ್ದು ಆರ್ಥಿಕವಾಗಿ ವಿಸ್ತಾರಗೊಂಡಿದ್ದು ಸಣ್ಣ ಸಣ್ಣ ದೇಶಗಳೊಂದಿಗೆ ವ್ಯಾಪಾರ ಮಾಡುವಾಗ ಇದಕ್ಕೆ ಪ್ರತಿಕೂಲ ವ್ಯಾಪಾರದ ಷರತ್ತುಗಳು ಉಂಟಾಗ್ತವೆ. ಏಕೆಂದರೆ ಸಣ್ಣ ಗಾತ್ರದ ದೇಶಗಳಿಗೆ ದೊಡ್ಡ ಗಾತ್ರದ ದೇಶಗಳಿಗಿಂತ ಹೆಚ್ಚಿನ ಅನುಕೂಲತೆಗಳು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಲಭ್ಯವಾಗ್ತವೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗ್ತದೆ. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಜನಸಂಖ್ಯೆಯ ಗಾತ್ರ ಅಥವಾ ಜನಸಂಖ್ಯೆಯ ಪ್ರಮಾಣ, ಸೈಜ್ ಆಫ್ ಪಾಪ್ಯುಲೇಷನ್. ಹೆಚ್ಚಿನ ಉತ್ಪನ್ನಗಳಿಗೆ ಅಧಿಕ ಪ್ರಮಾಣದ ಬೇಡಿಕೆಯಿಂದಾಗಿ ಏನಾಗ್ತದೆ, ಇಂತಹ ದೇಶಗಳಿಗೆ ವ್ಯಾಪಾರದ ಷರತ್ತುಗಳು ಪ್ರತಿಕೂಲವಾಗ್ತವೆ. ಅಂದರೆ ಇಂಪೋರ್ಟ್ಸ್ ಆರ್ ಗ್ರೇಟರ್ ದೆನ್ ಎಕ್ಸ್ಪೋರ್ಟ್ಸ್. ಇಫ್ ದ ಪಾಪ್ಯುಲೇಷನ್ ಸೈಜ್ ಈಸ್ ಮೋರ್, ನ್ಯಾಚುರಲಿ ವಿ ಇಂಪೋರ್ಟ್ ಮೋರ್, ವಿ ಡಿಮ್ಯಾಂಡ್ ಮೋರ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಆ್ಯಂಡ್ ದಟ್ ಇಸ್ ವೈ ವಿ ಹ್ಯಾವ್ ಟು ಪೇ more money for importation of goods from other countries. ಇನ್ನೊಂದು ಪಾಯಿಂಟ್, ರೇಟ್ ಆಫ್ ಎಕ್ಸ್ಚೇಂಜ್, ವಿನಿಮಯ ದರ. ಒಂದು ದೇಶದ ಹಣದ ವಿನಿಮಯ ದರವು ಅಧಿಕವಿದ್ದಾಗ ಸಹಜವಾಗಿಯೇ ಆ ದೇಶಕ್ಕೆ ಅಂತಾರಾಷ್ಟ್ರೀಯ ವ್ಯಾಪಾರದಿಂದ ಲಾಭಗಳುಂಟಾಗಿ ಆ ದೇಶಕ್ಕೆ ವ್ಯಾಪಾರದ ಕರಾರುಗಳು ಅನುಕೂಲತೆಯನ್ನು ನೀಡುತ್ತವೆ. ಇನ್ನೊಂದು ಅರ್ಥದಲ್ಲಿ ಹೇಳುವುದಾದರೆ ವಿದೇಶಿ ಹಣಕ್ಕೆ ವಿರುದ್ಧವಾಗಿ ತನ್ನ ಹಣದ ಬಾಹ್ಯ ಮೌಲ್ಯ ಹೆಚ್ಚಿಸಿದಾಗ ರಫ್ತಿನ ಮೌಲ್ಯ ಹೆಚ್ಚಾಗುತ್ತದೆ. ಇಟ್ ಲೀಡ್ಸ್ ಟು ಫೇವರೇಬಲ್ ಟರ್ಮ್ಸ್ ಆಫ್ ಟ್ರೇಡ್. ಆವಾಗ ಆ ರೀತಿಯಾದಂಥ ಒಂದು ಸನ್ನಿವೇಶಕ್ಕೆ ದೇಶ ಮರಳಲಿಕ್ಕೆ ಸಾಧ್ಯ ಇದೆ. ಅಂದರೆ ಇಲ್ಲಿ ವಿನಿಮಯದ ದರ ಮತ್ತು ಹಣದ ಏನು ಬಾಹ್ಯ ಮೌಲ್ಯವನ್ನು ಹೆಚ್ಚು ಕಡಿಮೆ ಅಂದರೆ ಅಪ್ಗ್ರೇಡ್ ಮಾಡಿದರೆ ಅಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಅಡ್ವಾಂಟೇಜಸ್ ಆ ದೇಶಕ್ಕೆ ಬರ್ತವೆ. ಆಮೇಲೆ ಇನ್ನೊಂದು ಫ್ಯಾಕ್ಟರ್ ಇನ್ಫ್ಲೂಯೆನ್ಸಿಂಗ್ ಆನ್ ಟರ್ಮ್ಸ್ ಆಫ್ ಟ್ರೇಡ್ ನೋಡಲಿಕ್ಕೆ ಹೋದರೆ ಟ್ರೇಡ್ ಪಾಲಿಸಿ ಬಹಳ ಮುಖ್ಯವಾಗಿ. ಒಂದು ದೇಶ ತನ್ನ ವ್ಯಾಪಾರ ನೀತಿಗೆ ಸಂಬಂಧಿಸಿದ ಹಾಗೆ ಕೆಲವು ನಿರ್ಬಂಧನೆಗಳನ್ನು ಹೇರಿದಾಗ, ರಿಸ್ಟ್ರಿಕ್ಟಿವ್ ಟ್ರೇಡ್ ಪಾಲಿಸಿಗಳನ್ನೇನಾದರೂ ಇಂಪ್ಲಿಮೆಂಟ್ ಮಾಡಿದರೆ ಅಂತಹ ಸಂದರ್ಭದಲ್ಲಿ ಸುಂಕದ ಗೋಡೆಗಳು ನಿರ್ಮಾಣಗೊಂಡು ಇಂಪೋರ್ಟ್ಸ್ಗಳನ್ನು ನಾವು ನಿಲ್ಲಿಸಲಿಕ್ಕೆ ತಡಿಲಿಕ್ಕೆ ಅಲ್ಲಿ ಸಾಧ್ಯತೆಗಳಿದ್ದು ಅಂತಹ ಒಂದು ತನ್ಮೂಲಕ ಏನಾಗ್ತದೆ, ವ್ಯಾಪಾರದ ಷರತ್ತುಗಳನ್ನು ಅಲ್ಲಿ ನಾವು ಅಭಿವೃದ್ಧಿ ಪಡಿಸಿಕೊಳ್ಳಬಹುದಾಗಿದೆ. ಅಂದರೆ ಆವಾಗ ಉತ್ತಮವಾದಂತಹ ಒಂದು ಸ್ಥಿತಿಗೆ ಆ ದೇಶವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಇವೆಲ್ಲ ವ್ಯಾಪಾರದ ಷರತ್ತಿನ ಮೇಲೆ ಪರಿಣಾಮ ಬೀರ್ತಕ್ಕಂತಹ ಅಂಶಗಳಾಗಿವೆ. ಕನ್ಕ್ಲೂಷನ್ ಮಾತಿಗೆ ಬಂದಾಗ ವ್ಯಾಪಾರದ ಷರತ್ತುಗಳು ಹೆಚ್ಚಿನ ಪ್ರಾಯೋಗಿಕ ಮಹತ್ವವನ್ನು ಪಡೆದಿವೆ. ಇವುಗಳಿಂದಾಗಿ ಒಂದು ದೇಶದ ವಿದೇಶಿ ವ್ಯಾಪಾರದ ಪರಿಸ್ಥಿತಿ ಸುಲಭವಾಗಿ ನಮಗೆ ಗೊತ್ತಾಗ್ತದೆ. ಆ ದೇಶದ ರಫ್ತುಗಳ ಪ್ರಮಾಣ, ಆಮದಿನ ಪ್ರಮಾಣ, ವಸ್ತುಗಳ ಸ್ವರೂಪ ಅಂದರೆ ನೇಚರ್ ಆಫ್ ಪ್ರಾಡಕ್ಟ್ ಮುಂತಾದವುಗಳನ್ನು ನಾವು ಸುಲಭವಾಗಿ ತಿಳಿದುಕೊಳ್ಳಲಿಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಅದರೊಟ್ಟಿಗೆ ಸೂಚ್ಯಾಂಕಗಳಿಂದಾಗಿ ಕಾಲಕ್ರಮದಲ್ಲಿ ವಿದೇಶಿ ವ್ಯಾಪಾರವು ಹಿತಕರವಾಗಿದೆಯೋ ಇಲ್ಲವೋ ಎನ್ನುವುದನ್ನು ತಿಳಿಯಲು ಸಹ ನಮಗೆ ಇದು
ತುಂಬ ಸಹಕಾರವನ್ನು ಕೊಡ್ತದೆ. ಅದಕ್ಕೋಸ್ಕರ ಇಲ್ಲಿ ವ್ಯಾಪಾರದ ಏನು ಕರಾರುಗಳು ತುಂಬ ಪ್ರಾಯೋಗಿಕ ಮಹತ್ವವನ್ನು ಹೊಂದಿವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತೀನಿ. ನಮಸ್ಕಾರ.